ಹೌದು ಕಣೆ, ತಿಂಡಿ ಪೋತಿ. ಇಂಥ ಸ್ವೀಟ್ ನ್ಯೂಸ್ನ ಸೆಲೆಬ್ರೇಟ್ ಮಾಡಿದ್ರೆ ಹೇಗೆ ಅಂತ ಸ್ವೀಟ್ ತಂದಿದ್ದೀನಿ. ಮೊದಲು ಅಕ್ಕಂಗೆ ತಿನ್ಸೋಣ. ಸರಕ್ ಟರಕ್ ಪರಕ್. ಯಾಕಕ್ಕ ಹಲ್ನವ್ವ? ನಾನು ಅಮ್ಮಂಗೆ ಹೇಳ್ದೆ ಟೂತ್ ಪೇಸ್ಟ್ ಚೆನ್ನಾಗಿಲ್ಲ, ಚೇಂಜ್ ಮಾಡೋಣ ಅಂತ. ಆದ್ರೆ ನಮ್ಮನೇಲಿ ನನ್ನ ಮಾತೇಲಿ ಕೇಳ್ತಾರೆ ಹೇಳು. ಏಯ್ ತಲೆ ನಿಂದು. ಅಕ್ಕ ಏನು ಅಂತ ನಿನಗೆ ಗೊತ್ತಿಲ್ವೇನೆ? ಈ ಕಣ್ಣೀರಿಂದ ಬೇರೆನೆ ಕಾರಣ ಇದೆ. ಆಯ್ತಮ್ಮ, ನಿನ್ ಕೈನ ಮುಂದಕ್ಕೆ ತರಬೇಡ, ಬಾಯಿನಲ್ಲೇ ಮಾತಾಡು. ಅಕ್ಕಂಗೆ ಪಾಪ ಪ್ರಜ್ಞೆ ಕಾಡ್ತಾ ಇದೆ ಅಂಡ್ ಅದರಿಂದ ರೀಸನ್ಸ್ ಇದೆ. ಆ ರೀಸನ್ಸ್ ನಾನು 1 by 1 ಹೇಳ್ತೀನಿ, ನೀವು ಕೇಳಿಸ್ಕೊಳ್ಳಿ. ನಂಬರ್ 1, ಅಪ್ಪಂಗೆ ಹೇಳೋಕ್ ಧೈರ್ಯ ಇಲ್ಲ ಅಂದಮೇಲೆ ಲವ್ ಮಾಡಬಾರ್ದಿತ್ತು. ನಂಬರ್ 2, ಗೌತಮ್ ಅವ್ರಿಗೆ ಎಷ್ಟು ಬೇಜಾರಾಗಿದೆ ಅಂತ ಅವ್ರ ಕಣ್ಣಲ್ಲೇ ಗೊತ್ತಾಗ್ತಿತ್ತು. ಅದಕ್ಕೆಲ್ಲ ಕಾರಣ ಇವಳೆ. ಹಾಗೇನಿಲ್ಲ ಬಿಡಕ್ಕ. ನಂಬರ್ 3, ಅಪ್ಪ ಅಮ್ಮ ಹೆಚ್ಚು ಕಮ್ಮಿ ಎಲ್ರಿಗೂ ಇನ್ವಿಟೇಷನ್ ಹಂಚ್ಬಿಟ್ಟಿದ್ದಾರೆ. ಈಗ ಬೇರೆ ಮದುವೆ ಅಂದರೆ ಅವ್ರು ನೊಂದ್ಕೊಳ್ತಾರೆ. ಈ ಸಾಧ್ಯತೆ ಇದೆ. ನಂಬರ್ 4, ವಿಕ್ಕಿ ಮನೇಲಿ ಇಷ್ಟೆಲ್ಲ ನಡೆದಿದೆ ಅಂದಮೇಲೆ ಇವಳನ್ನು ಖಂಡಿತ ಒಪ್ಕೊಳ್ಳಲ್ಲ. ಇದು ಸೀರಿಯಸ್ ಪಾಯಿಂಟ್. ನಂಬರ್ 5, ಗೌತಮ್ ಅವ್ರ ಜೊತೆನೇ ಮದುವೆ ಆಗಿದ್ದಿದ್ರೆ ಅಕ್ಕ ಮಾತ್ರ ನೊಂದ್ಕೊಳ್ತಿದ್ಲು. ಆದರೆ ಇದರಿಂದ ತಂಗಿರ ಭವಿಷ್ಯ ಏನಾಗುತ್ತೋ ಅನ್ನೋ ಚಿಂತೆ. ಅದನ್ನ ಟೈಮ್ ಬಂದಂಗೆ ನೋಡ್ಕೊಂಡ್ರಾಯ್ತು. ಅಕ್ಕನ ಖುಷಿನೂ ಅಷ್ಟೇ ಇಂಪಾರ್ಟೆಂಟ್. ನಂಬರ್ 6, ಇದನ್ನೆಲ್ಲ ವೇದಾಂತ್ ಜೊತೆ ಸೇರ್ಕೊಂಡು ಮಾಡ್ತಿರೋದು ನಾನು. ಈ ವಿಷಯ ಹೊರಗ್ನವ್ರಿಗೆ ಗೊತ್ತಾದರೆ ನನ್ನ ಹೆಸರು ಹಾಳಾಗುತ್ತೆ. ನಂಗೆ ಈ ಪಾಯಿಂಟಲ್ಲಿ ಬೇರೇನೋ ಹೊಳಿತಾ ಇದೆ. ಏನಂದೆ? ಏನಿಲ್ಲ, ನಿನ್ನ ಮುಂದೆ ಹೇಳು. ಅಮ್ಮು ಸಾಕು, ನಿನ್ನ ಹೆಸರು ಹಾಳಾಗೋಕ್ಕೆ ನಾನು ಬಿಡಲ್ಲ. ಅಕ್ಕ, ನಂಗೂ ನಿನ್ನ ಕಣ್ಣೀರು ನೋಡಿ ನೋಡಿ ಬೇಜಾರಾಗೋಗಿದೆ ಕಣೆ. ಸ್ವಲ್ಪ ಆರಾಮಾಗಿರು, ನಗ್ತಾ ಇರಕ್ಕ, ಎಲ್ಲ ಒಳ್ಳೇದಾಗುತ್ತೆ. ನಿಂಗೆ ಗೊತ್ತಾಗಲ್ಲ ಅದಿತಿ, ನಿಂಗೆ ಇದೆಲ್ಲ ತಮಾಷೆ. ಮದುವೆ ಅಂತ ಎಲ್ಲರೂ ಖುಷಿಯಾಗಿದ್ದೀರಾ. ಅದೇ ಈ ಮದುವೆ ಆಗೋದ್ರಿಂದ ಆಗೋ ಪರಿಣಾಮಗಳ ಬಗ್ಗೆ ಯೋಚನೆ ಮಾಡಿದ್ರೆ ನಂಗೆ ಭಯ ಆಗುತ್ತೆ. ಹಲೋ, ಸಮಾಧಾನ. ಅನ್ಯಾಯವಾಗಿ ಇರೋ ಬರೋ ವಿಷಯನೆಲ್ಲ ತಲೆಗೆ ತುಂಬಿಕೊಂಡು ಕಣ್ಣೀರು ಹಾಕೋದಕ್ಕೆ ರೀಸನ್ ಹುಡುಕ್ಬೇಡ. ಗೌತಮ್ ಅವ್ರ ವಿಷಯ ಬಿಟ್ಟಾಕು. ನಿನ್ನ ಪ್ರೀತಿ ವಿಷಯ ಅವ್ರಿಗೆ ಗೊತ್ತಾದ್ಮೇಲೆ ಹೇಗಿದ್ರು ನಿನ್ನ ಜೊತೆ ಸುಖವಾಗಿರೋಕ್ಕಾಗಲ್ಲ ಅಂತ ಅವ್ರಿಗೆ ಗೊತ್ತಾಗಿದೆ. ಹೌದಕ್ಕ. ಈಗ ಅವ್ರು ನಮ್ಮನ್ನು ಸಪೋರ್ಟ್ ಮಾಡೋದಕ್ಕೆ ನಾವು ಅವ್ರನ್ನ ಕನ್ವಿನ್ಸ್ ಮಾಡಬೇಕು. ಆದರೂ ತುಂಬ ಟೆನ್ಷನ್ ಆಗ್ತಿದೆ ಅಮ್ಮು. ಅಕ್ಕ, ಈ ಟೆನ್ಷನ್ ಎಲ್ಲ ನನಗೆ ಬಿಟ್ಬಿಡು. ನನ್ನ ಜೊತೆ ಯಾರು ಇಲ್ಲ ಅಂತ ಮಾತ್ರ ಅಂದ್ಕೋಬೇಡ. ನನ್ನ ಪಾರ್ಟಿಗೆ ನನ್ನ ಫೇವ್ರೆಟ್ ಬಜರಂಗಿ ಇದ್ದಾನೆ. ಈಜಕ್ಕೆ ಹೇಳ್ಕೊಟ್ಟಿರೋ ಬಜರಂಗಿ ದಡ ಸೇರ್ಸಲ್ವೇನಕ್ಕ? ನೀನೇನು ಚಿಂತೆ ಮಾಡಬೇಡ. 2 ಮನೆಯವ್ರನ್ನ ಒಪ್ಸಿನೇ ಈ ಮದುವೆ ಮಾಡೋಣ, ಆಯ್ತಾ? ನೀನೇ ಅಕ್ಕ ಆಗಿರ್ಬೇಕಿತ್ತು ಕಣೆ. ಮುಂದಿನ ಜನ್ಮದಲ್ಲಿ ಟ್ರೈ ಮಾಡೋಣ. ಈಗ ನಿನ್ನ ತಂಗಿಯಾಗಿ ಒಂದು ಹೆಲ್ಪ್ ಕೇಳ್ತೀನಿ, ಮಾಡ್ತೀಯಾ? ಅದೇನು ಹೇಳೆ ಅಮ್ಮ? ನಾವೆಲ್ಲ ಇಷ್ಟು ಕಷ್ಟಪಡ್ತಿರೋದು ನೀನು ಖುಷಿಯಾಗಿರ್ಬೇಕು ಅಂತ. ಪ್ಲೀಸ್ ಕಣೆ ಅಕ್ಕ, ನೀನು ಖುಷಿಯಾಗಿ ಮನೆ ತುಂಬ ಓಡಾಡ್ಕೊಂಡಿರ್ಬೇಕು ಅಕ್ಕ. ನಿನಗೋಸ್ಕರ ಅಷ್ಟು ಮಾಡಲ್ವೇನೆ ನಾನು? ಹಲೋ, ಸೈಡ್ನಲ್ಲಿ ನಾವು ನಿಂತಿದ್ದೀವಿ, ಬಾರೆ. ವೇದಾಂತ್, ತಗೋ ಹಾಲು. ಅಮ್ಮ, ನೀವು ಯಾಕೆ ತರೋದಕ್ಕೆ ಹೋದ್ರಿ? ಕೆಲಸದವ್ರು ತರ್ತಿದ್ರಲ್ಲ. ಬರೀ ತರೋದಲ್ಲ, ಈಗಿದನ್ನು ನೀನು ನನ್ನ ಮುಂದೆನೇ ಕುಡಿದು ಮುಗಿಸ್ಬೇಕು. ಇಲ್ಲಾಂದರೆ ಕೆಲಸದಲ್ಲಿ ಮುಳುಗೋಗಿ ಅದನ್ನು ಕುಡಿಯೋದನ್ನೇ ಮರ್ತ್ಬಿಡ್ತೀಯ. ಬೆಳಗ್ಗೆ ಎದ್ದು ನೋಡಿದ್ರೆ ಹಾಲಿದ್ದಾಗೆ ಇರುತ್ತೆ. ತಗೋ ಕುಡಿ. ಈಗ ಸಮಾಧಾನನಾ? ಗುಡ್ ಬಾಯ್. ವೇದಾಂತ್, ಎಲ್ಲ ತಾಯಂದ್ರಿಗೂ ಹಿರಿ ಮಗ ಅಂದರೆ ಜಾಸ್ತಿ ಇಷ್ಟ. ನನ್ನ ವಿಷಯದಲ್ಲಂತೂ ಅದು ನಿಜಾನೇ. ನಾನು ಏನು ಕೆಲಸ ಹೇಳಿದ್ರು ನೀನು ಅದನ್ನು ಇಗ್ನೋರ್ ಮಾಡಲ್ಲ, ತಲೆ ಮೇಲೆ ಹೊತ್ಕೊಂಡು ಮಾಡ್ತೀಯ. ಐ ಆಮ್ ರಿಯಲಿ ಪ್ರೌಡ್ ಆಫ್ ಯು ವೇದಾಂತ್. ಅಮ್ಮ, ನೀವು ಹೇಳೋ ಕೆಲಸ ಮಾಡಿದೆ, ನಾನು ಇನ್ಯಾರು ಹೇಳೋ ಕೆಲಸ ಮಾಡಲಿ ಹೇಳಿ? ಅಮ್ಮ, ನೀವು ತಲೆಯಲ್ಲಿ ಯಾವ ವಿಷಯ ಇಟ್ಕೊಂಡು ಮಾತಾಡ್ತಿದ್ದೀರಾ? ಮೊದಲು ಅದನ್ನು ಹೇಳಿ. ಇವತ್ತು ನೀನು ವಿಕ್ಕಿ ಮನೆಗೆ ಬರೋದನ್ನು ನೋಡಿದೆ. ವಿಕ್ಕಿ ಎಷ್ಟು ಖುಷಿಯಾಗಿದ್ದ.
ಅಲ್ವೋ ಅಂಥದ್ದು ಏನೋ ಮಾಡಿದೆ ಅವನಿಗೆ, ಎಲ್ಲಿಗೆ ಕರ್ಕೊಂಡು ಹೋಗಿದೆ? ಅವನು ಅಷ್ಟು ಖುಷಿ ಪಡುವಂಥದ್ದು ಏನು ಮಾಡಿದೆ? ಅಮ್ಮ, ಅದೇನು ಅಂತ ಹೇಳೋಷ್ಟು ದೊಡ್ಡ ವಿಷಯ ಅದಲ್ಲ. ನೀವು ಮಾತು ಕೊಟ್ಟಿದ್ನಲ್ಲ, ಅದನ್ನ ನಡೆಸ್ತಿದ್ದೀನಿ ಅಷ್ಟೇ. ನನಗಂತೂ ಗೆಸ್ ಮಾಡೋಕ್ಕೆ ಆಗ್ತಿಲ್ಲ ಕಣೋ, ಅದೇನು ಮಾಡಿದ್ಯೋ ಏನೋ. ಈಗಲೇ ವಿಷಯ ಹೇಳಿದ್ರೆ ನೀವಾಗಲಿ ಆರತಿ ಮನೆಯವರಾಗಲಿ ವಿಕ್ರಾಂತ್ ಆರತಿ ಒಂದಾಗೋದನ್ನ ಸಹಿಸೋದಿಲ್ಲ. ವೇದಾಂತ್, ವೇದಾಂತ್, ಅಮ್ಮ ಅದೇನಂತ ಹೇಳೋ. ಅಮ್ಮ ಪ್ಲೀಸ್ ಫೋರ್ಸ್ ಮಾಡಿಬಿಡಿ. ಇನ್ನು ಸ್ವಲ್ಪ ಕೆಲಸ ಬಾಕಿ ಇದೆ, ಮುಗಿಸಿ ಹೇಳ್ತೀನಿ. ರೀ, ನೀವೇನ್ರಿ ಮಕ್ಕಳ ಥರ ಕೆಳಗಡೆ ಕೂತ್ಕೊಂಡು ಲಕ್ಷಣ ಊಟ ಮಾಡಬಾರ್ದಾ? ಬಟ್ ಸೋಮವಾರ ಆಗೈತೆ. ಬರ್ತೀನಿ ರೀ ಬಡಿಸ್ಕೊಂಡು. ಏನಮ್ಮ ಈ ಮಕ್ಕಳು ಇಷ್ಟೊಂದು ಗಲಾಟೆ? ಅಮ್ಮ ಸಾಂಬಾರ್. ಅಯ್ಯೋ ಬರೋವರೆಗೂ ಇರಮ್ಮ. ಅಲ್ಲಮ್ಮ ಹಪ್ಳೆ ಇಲ್ಲಿ. ತರೋವರೆಗೂ ಇರೇ, ಕೈಕಾಲು ಆಡ್ದಂಗೆ ಮಾಡ್ತೀರಲ್ಲ. ಏನಮ್ಮ ನೀನು ವಾರಕ್ಕೆ 3 ದಿವಸನೂ ಇದೇ ಸಾಂಬಾರ್ ಮಾಡ್ತೀಯಾ? ಹಾಕ್ತೀನಿ ನೋಡು. ಇದೇನು ಹೋಟ್ಲ್ ಕೆಟ್ಟೋಯ್ತಾನೆ ವೆರೈಟಿ ಕೊಡೋಕ್ಕೆ? ಬಾಯ್ ಬಿಚ್ಕೊಂಡು ತಿನ್ನು. ಏನಮ್ಮ ಈಗ ನೀನ್ ಮಾಡೋ ಅಡ್ಗೆಗಳೆಲ್ಲ ಸಪ್ಪೆ ಸಪ್ಪೆ. ಕ್ರಮ ನಿಮ್ಮ ಅಮ್ಮಂಗೆ ಅಟ್ಕೊಳಕತ್ತೀರ, ಏನೋ ಒಂದು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡು ಊಟ ಮಾಡಿ. ಹಂಗಂದ್ರೇನು ನಾನು ಮಾಡ್ತಿರೋ ಅಡುಗೆ ಸಪ್ಪೆ ಅಂತನಾ? ಇರಿ ಉಪವಾಸ ಕೆಡುತ್ತೀನಿ ನಿಮ್ಮನ್ನೆಲ್ಲ. ನಮ್ಮನ್ನು ಉಪವಾಸ ಕೆಡಿದ್ರೆ ಏನು ಉಪಯೋಗ ಇಲ್ಲ. ನೀನು ಉಪವಾಸ ಮಾಡಿದ್ರೆ ಸ್ವಲ್ಪ ಭೂಮಿಗೆ ಭಾರ ಕಡಿಮೆ ಆಗತ್ತೆ. ನಿಮ್ಮನ್ನ ಅಕ್ಕ ಹೋಗಿ ನೀನೆ ಬಡಿಸು. ಅದು ಅಮ್ಮ, ನಾನು ಹೋಗಿ ಬಡಿಸಿದ್ರೆ ಡೌಟ್ ಬರಲ್ವೇನೆ? ಕರ್ಮ ಕಣೆ ನಿಂದು. ಅಲ್ಲಿ ನಡೆದಿರೋದನ್ನ ಮೈಕಾಕಿ ಯಾರು ಅನೌನ್ಸ್ ಮಾಡಿಲ್ಲ. ನೀನು ಈಗ ಮುಖ ಓದಿಸ್ಕೊಂಡಿದ್ರೆ ಡೌಟ್ ಬರೋದು. ಏನೇ ಅದು ಅವರಿಬ್ರದ್ದು ಗುಸುಗುಸು? ರೀ, ನಮ್ಮ ಆರ್ತಿ ಖುಷಿಯಿಂದ ಪಾಯಸ ಮಾಡಿದ್ದಾಳೆ. ಯಾರು ಬಡಿಸ್ಬೇಕು ಅಂತ ಕಿತ್ತಾಡ್ತಿದ್ದಾರೆ ಅನ್ಸುತ್ತೆ. ನಮ್ಮ ಅಮ್ಮ ಬಗ್ಗೆ ನಿಮಗೆ ಗೊತ್ತೇ ಇದೆಯಲ್ಲ. ಆರ್ತಿನೇ ಮಾಡಿದಾಳ? ಮದುವೆ ಫಿಕ್ಸ್ ಆದಮೇಲೆ ಹುಡುಗಿ ಯಾಕೋ ಸ್ವಲ್ಪ ಡಲ್ ಆದ್ಲು ಅಂತ ಅನ್ನಿಸ್ತಾ ಇತ್ತು. ಈಗ ಅವಳೇ ಪಾಯಸ ಮಾಡಿದಾಳೆ ಅಂದರೆ ಮುಂದೆ ಎಲ್ಲ ಸರಿ ಹೋಗುತ್ತೆ ಬಿಡು. ನಡಿಬೇಕಾಗಿರೋ ಮದ್ವೆ ನಿಲ್ಸಿ ಅಮ್ಮು ಅಕ್ಕ ವಿಕ್ರಾಂತ್ ಅವ್ರ ಜೊತೆ ಅದು ಹೇಗೆ ಮದ್ವೆ ಮಾಡಿಸ್ತಾಳೋ ದೇವ್ರೇ ಬಲ್ಲ.